Hi everyone, this is Hema Raj Designer. Welcome to Free Fashion Designing Classes Kannada. ಪ್ರತಿಯೊಬ್ಬರಿಗೂ ಕೂಡ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ತುಂಬಾನೇ ಇರುತ್ತೆ. ಇವತ್ತು ನಾನು ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ನೋಟ್ಸ್. ಇದನ್ನ ಆದಷ್ಟು ನೋಟ್ಸ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನೋಟ್ಸ್ನ ಬರ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಡೆಫಿನಿಷನ್ ಕೊಡ್ಲಿಕ್ಕೆ ಹೋದ್ರೆ ತುಂಬ ದೊಡ್ಡದಾಗಿರುವಂತಹ ಸಬ್ಜೆಕ್ಟ್ ಇದು. ತುಂಬ ಚಿಕ್ಕದಾಗಿ ನಿಮಗೆ ಅರ್ಥ ಆಗುವಂತಹ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ವಿತ್ ನೋಟ್ಸ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಈಗಾದ್ರೂ ಐಡಿಯಾ ಇದೆಯಾ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ ಹೇಳಿ? ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ಸ್ಟೂಡೆಂಟ್ಸ್, ನಿಮ್ಮ ಪ್ರಕಾರ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ವೇಳೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ನೋಟ್ಸ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಫ್ಯಾಷನ್ ಡಿಸೈನಿಂಗ್ ವರ್ಲ್ಡ್ನಲ್ಲಿ ಯಾವುದೇ ಹೊಸದಾಗಿರುವಂತಹ ಪ್ರಾಡಕ್ಟ್ ಅಥವಾ ಸ್ಟೈಲ್ ಸ್ಟಾರ್ಟ್ ಆಗೋದೇ ಒಂದು ಹೊಸದಾಗಿರುವಂತಹ ಐಡಿಯಾ ಮುಖಾಂತರ. ಇದು ಮೈನ್ ವರ್ಡ್. ಪ್ರತಿಯೊಬ್ಬ ಫ್ಯಾಷನ್ ಡಿಸೈನರ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನೋದು ಮಿನಿಮಮ್ ಇರಬೇಕು. 1 ವರ್ಷದ ಕೋರ್ಸ್ ಆಗಿರಬಹುದು, 6 ತಿಂಗಳ ಕೋರ್ಸ್ಗಳಾಗಿರಬಹುದು, 3 ವರ್ಷದ ಕೋರ್ಸ್ ಆಗಿರಬಹುದು, 4 ವರ್ಷಗಳ ಕೋರ್ಸ್ ಆಗಿರಬಹುದು, 2 ವರ್ಷಗಳ ಕೋರ್ಸ್ ಆಗಿರಬಹುದು, ಮಾಡಿರಬೇಕು. ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಎಂಟರ್ ಆಗ್ತೀವಿ ಅಂತ ಹೇಳಿದ್ರೆ, ಅಥವಾ ಆ ರೀತಿ ಒಂದು ಸ್ಕಿಲ್ಸ್ ನಿಮ್ಮಲ್ಲಿ ಇರಬೇಕು, ಐಡಿಯಾ ನಿಮ್ಮಲ್ಲಿ ಇರಬೇಕು. ಕ್ರಿಯೇಟರ್ಸ್ ಫ್ಯಾಷನ್ ಡಿಸೈನ್, ಫ್ಯಾಷನ್ ವಿನ್ಯಾಸವನ್ನು ವ್ಯಾಖ್ಯಾನಿಸಿದ್ದಾರೆ. ಹೇಗೆ? ಕ್ರಿಯೇಟರ್ಸ್ ಅಂದ್ರೆ ಯಾರಿಲ್ಲಿ? ಕ್ರಿಯೇಟರ್ಸ್ ಅಂದ್ರೆ ಡಿಸೈನರ್ಸ್. ಕ್ರಿಯೇಟರ್ಸ್ ಅಂತ ಯಾಕೆ ಅವರನ್ನ ಕರಿತೀವಿ? ಯಾರಿಗಾದ್ರೂ ಐಡಿಯಾ ಇದೆಯಾ? ಖಂಡಿತ ಇರೋದಿಲ್ಲ. ಕ್ರಿಯೇಟರ್ಸ್ ಅಂದ್ರೆ ಪ್ರತಿಯೊಂದು ನಮ್ಮ ದೇಹದಲ್ಲಿ ವೇರ್ ಮಾಡುವಂತಹ ಅಂದ್ರೆ ನಾವು ಧರಿಸುವಂತಹ ಯಾವುದೇ ವಸ್ತುವಾಗಿರಬಹುದು, ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟರ್ಸ್ ಅಂದ್ರೆ ಯಾರು? ಡಿಸೈನರ್ಸ್. ಯಾವ ಡಿಸೈನರ್ಸ್? ಕ್ಲಾತ್ ಡಿಸೈನರ್ಸಾ? ಖಂಡಿತ ಇಲ್ಲ. ಕ್ಲಾತ್ ಅಲ್ಲಿ ಬಿಟ್ಟು ಬೇರೆ ಡಿಸೈನರ್ಸ್ ಇದ್ದಾರಾ? ಖಂಡಿತವಾಗ್ಲೂ ಇದ್ದಾರೆ. ತಲೆಯಿಂದ ಹಿಡಿದು ಪಾದದವರೆಗೆ ನಾವು ವೇರ್ ಮಾಡುವಂತಹ ಯಾವುದೇ ವಸ್ತುಗಳನ್ನ, ಉಡುಪುಗಳನ್ನ, ಥಿಂಗ್ಸ್ ಗಳನ್ನ ಡಿಸೈನ್ ಮಾಡುವಂತಹವರು ಕ್ರಿಯೇಟರ್ಸ್. ಸೊ ಫ್ಯಾಷನ್ ವಿನ್ಯಾಸವನ್ನು ಹೊಸ ಪಾದರಕ್ಷೆಗಳು, ಬಟ್ಟೆಗಳ ಬಿಡಿ ಭಾಗಗಳ ಸೃಷ್ಟಿಕರ್ತರು ಕ್ರಿಯೇಟರ್ಸ್ ವ್ಯಾಖ್ಯಾನಿಸಿದ್ದಾರೆ. ಫ್ಯಾಷನ್ ವಿನ್ಯಾಸವು ಕೌಶಲ್ಯಗಳ ಗುಂಪುಗಳನ್ನು ಒಳಗೊಂಡಿರುತ್ತದೆ. ಅಂದ್ರೆ ನಾವು ಕ್ರಿಯೇಟಿವ್ ಆಗಿರಬೇಕು. ಕರಕೌಶಲ್ಯ ವಸ್ತುಗಳ ಗುಂಪುಗಳನ್ನು ಒಳಗೊಂಡಿರುತ್ತದೆ. ಎಕ್ಸಾಂಪಲ್, ನಮ್ಮ ಒಂದು ಪಾದರಕ್ಷೆಗಳನ್ನ ತಗೊಂಡಾಗ ಅದರಲ್ಲಿ ಸ್ಟೋನ್ಸ್ ಆಡ್ ಮಾಡಿರಬಹುದು, ಎಂಬ್ರಾಯ್ಡರಿ ವರ್ಕ್ಸ್ ನ ಆಡ್ ಮಾಡಿರಬಹುದು, ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಕೊಟ್ಟಿರಬಹುದು. ಅದನ್ನು ಏನಂತ ಕರಿತೀವಿ? ಕ್ರಿಯೇಟಿವಿಟಿ ಅಂತ ಕರಿತೀವಿ. ಪ್ರತಿಯೊಬ್ಬ ಡಿಸೈನರಿಗೂ ಕ್ರಿಯೇಟಿವಿಟಿ ಅನ್ನೋದು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಸೊ ಹೊಸದಾಗಿರುವಂತಹ ಸೃಷ್ಟಿಕರ್ತರು ಅಂತ ಕರಿತೀವಿ. ಕ್ರಿಯೇಟರ್ಸ್ ಏನಿರ್ತಾರೆ ಅಂಥವರು ಮಾರುಕಟ್ಟೆ ಸಂಶೋಧನೆಯನ್ನ ಮಾಡ್ತಾರೆ. ಹೇಗೆ ಮಾರುಕಟ್ಟೆ ಸಂಶೋಧನೆಯನ್ನ ಮಾಡ್ತಾರೆ? ಮಾರುಕಟ್ಟೆಯ ಒಂದು ಟ್ರೆಂಡ್ ರಿಸರ್ಚ್ ಮಾಡ್ತಾರೆ. ಅಂದ್ರೆ ಯಾವ ಸೀಸನ್ ಅಲ್ಲಿ ಯಾವ ಒಂದು ಉಡುಪುಗಳಾಗಿರಬಹುದು, ವಸ್ತುಗಳಾಗಿರಬಹುದು ನಾವು ಮಾರ್ಕೆಟ್ಗೆ ತಗೊಂಡ್ ಬರಬೇಕು ಅನ್ನುವ ಒಂದು ಸಂಶೋಧನೆಯನ್ನ ಮಾಡ್ತಾರೆ. ಸೃಜನಶೀಲತೆಯಿಂದ ಸ್ಕೆಚಿಂಗ್ ಮಾಡ್ತಾರೆ. ಮೊದಲೇ ಐಡಿಯಾ ಇರುತ್ತೆ ಅವರಿಗೆ, ಅದನ್ನ ಒಂದು ಕ್ರಿಯೇಟಿವಿಟಿ ಐಡಿಯಾ ಮುಖಾಂತರ ಸ್ಕೆಚ್ ಮಾಡಿ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಹೀಗೆ ಕ್ರಿಯೇಟರ್ಸ್ಗೆ ಐಡಿಯಾ ಇರುತ್ತೆ, ಸಂಶೋಧನೆ ಮಾಡಿರ್ತಾರೆ. ಮಾರುಕಟ್ಟೆ ಸಂಶೋಧನೆ ಮಾಡಿದ್ರೆ ತಾನೇ ಅವರಿಗೆ ಸ್ಕೆಚಿಂಗ್ ಮಾಡೋದಕ್ಕೆ ಐಡಿಯಾ ಇರುತ್ತೆ. ಅಂದ್ರೆ ಯಾವ ಡಿಸೈನ್ ನ ಸ್ಕೆಚ್ ಮಾಡಬೇಕು, ಯಾವ ಸೀಸನ್ಗೆ ಯಾವ ಒಂದು ಪ್ರಾಡಕ್ಟ್ ನ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಐಡಿಯಾ ಇದ್ರೆ ಮಾತ್ರ ಆ ಡಿಸೈನರ್ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಒಬ್ಬ ಕ್ರಿಯೇಟರ್ಗೆ ಐಡಿಯಾ ಇರಬೇಕು, ಫ್ಯಾಬ್ರಿಕ್ ಆಯ್ಕೆ ಯಾವುದು ಮಾಡಬೇಕು, ಯಾವ ವಸ್ತುಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಒಂದು ವಸ್ತುವನ್ನ ತಯಾರು ಮಾಡಬೇಕು ಅನ್ನೋ ಒಂದು ಕೌಶಲ್ಯತೆ ಇರಬೇಕು, ಕ್ರಿಯೇಟಿವಿಟಿ ಇರಬೇಕಾಗತ್ತೆ.
ಕೌಶಲ್ಯ ಅಂತ ಕರಿತೀವಿ. ಅಂದರೆ ಕ್ರಿಯೇಟಿವಿಟಿ. ಯಾವ ರೀತಿ ಕ್ರಿಯೇಟಿವಿಟಿ ಇರಬೇಕು, ಯಾವ ಸೀಸನ್ಗೆ ಯಾವ ಫ್ಯಾಬ್ರಿಕ್ನ ಸೆಲೆಕ್ಟ್ ಮಾಡಬೇಕು, ಯಾವ ಒಂದು ಸೆಲ್ ಹುಡ್ಸ್ ಅಂತ ಕರಿತೀವಿ, ಎಂಬ್ರಾಯ್ಡರಿ ಆಗಿರಬಹುದು, ಲೇಸಸ್ ಆಗಿರಬಹುದು, ಬಟನ್ಸ್ ಆಗಿರಬಹುದು, ಅಥವಾ ಫ್ಲವರ್ಸ್ ಆಗಿರಬಹುದು, ತನ್ನ ಒಂದು ಫ್ಯಾಬ್ರಿಕ್ ಆಗಿರಬಹುದು, ಅಥವಾ ಕ್ಲಿಪ್ಸ್ ಆಗಿರಬಹುದು, ಹ್ಯಾಂಡ್ ಬ್ಯಾಗ್ಸ್ ಆಗಿರಬಹುದು, ಸ್ಲಿಪ್ಪರ್ಸ್ ಆಗಿರಬಹುದು, ಪಾದರಕ್ಷೆಗಳನ್ನು ಡಿಸೈನ್ ಮಾಡಬೇಕಾದ್ರೆ ಯಾವ ಕಲರ್ಸ್ನ ಕೊಡಬೇಕು, ಯಾವ ರೀತಿ ಎಂಬ್ರಾಯ್ಡರೀಸ್ನ ಕೊಡಬೇಕು, ಯಾವ ರೀತಿ ಲೇಸ್ ಟ್ಯಾಗ್ಸ್ನ ಯೂಸ್ ಮಾಡಬೇಕು, ಪ್ರತಿಯೊಂದು ವಸ್ತುಗಳನ್ನು ಯೂಸ್ ಮಾಡಬೇಕಾದ್ರೂ ಕೂಡ, ಡಿಸೈನ್ ಮಾಡಬೇಕಾದ್ರೂ ಕೂಡ ನನ್ನ ಪ್ರಾಡಕ್ಟ್ನ ಮಾರ್ಕೆಟಿಗೆ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಆ ಒಬ್ಬ ಕ್ರಿಯೇಟರ್ಗೆ ಪ್ರಾಡಕ್ಟ್ಸ್ ನಾಲೆಡ್ಜ್ ಹಾಗೂ ವಸ್ತುಗಳನ್ನು ಯಾವುದು ಬಳಕೆ ಮಾಡಬೇಕು ಅನ್ನೋ ಒಂದು ಕ್ರಿಯೇಟಿವಿಟಿ ಅನ್ನೋದು ಬಹಳನೇ ಮುಖ್ಯ ಆಗತ್ತೆ. ಸೊ ಫ್ಯಾಷನ್ ಡಿಸೈನರ್ಸ್ ಅಥವಾ ಕ್ರಿಯೇಟರ್ಸ್ ಏನಿರ್ತಾರೆ, ಮೊಟ್ಟ ಮೊದಲು ತನ್ನ ಒಂದು ಪ್ರಾಡಕ್ಟ್ ಯಾವುದು ಲಾಂಚ್ ಮಾಡಬೇಕು, ಮಾರ್ಕೆಟಿಗೆ ಯಾವುದನ್ನು ತಗೊಂಡು ಬರಬೇಕು ಅಂತ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಮಾಹಿತಿಯ ಮುಖಾಂತರ ಯಾವ ಡಿಸೈನ್ ಎಂಟರ್ ಆಗುತ್ತೆ, ಯಾವ ಡಿಸೈನ್ ಟ್ರೆಂಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಕಂಪ್ಲೀಟ್ ಪ್ರೋಸೆಸ್ ಪ್ರಾರಂಭದಿಂದ ಹಿಡಿದು ಉತ್ಪಾದನೆಯವರೆಗಿನ ಸಂಪೂರ್ಣ ಪ್ರಕ್ರಿಯೆಯನ್ನು ಫ್ಯಾಷನ್ ಡಿಸೈನಿಂಗ್ ಅಂತ ಕರಿತೀವಿ. ಫ್ಯಾಷನ್ ಡಿಸೈನರ್ಸ್ ಅದನ್ನು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಫ್ಯಾಷನ್ ಡಿಸೈನಿಂಗ್ ಅಂದರೆ ಯಾವುದೇ ಒಂದು ವಸ್ತುವನ್ನು ನಿರ್ಮಿಸುವಾಗ ವಿನ್ಯಾಸದ ಪರಿಕಲ್ಪನೆಯು ಹಾಗೂ ಕಲ್ಪನೆಯನ್ನು ರೇಖಾಚಿತ್ರದ ಮುಖಾಂತರ ತೆಗೆದುಕೊಂಡು ಕ್ರಿಯೆಯಾಗಿ ಆ ಕ್ರಿಯೆಯ ಮುಖಾಂತರ ಹೊಸದಾಗಿರುವಂತಹ ವಸ್ತುಗಳನ್ನು ನಿರ್ಮಿಸುವ ಅಥವಾ ಮೆಟೀರಿಯಲ್ಸ್ ಏನಿರುತ್ತೆ ಹಿಂದೆಂದು ನಿರ್ಮಿಸದ, ಅಂದರೆ ಎಲ್ಲೂ ಇರಬಾರ್ದು ಆ ರೀತಿ ಒಂದು ವಸ್ತು, ನೂತನವಾಗಿರುವಂತಹ ಶೈಲಿಯಲ್ಲಿ ಕ್ರಿಯೇಟಿವ್ ಆಗಿರುವಂತಹ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ಆ ಒಂದು ಕ್ರಿಯೇಟ್ ಮಾಡುವಂತಹ ಕಲೆ ಏನಿರುತ್ತೆ ಅದನ್ನ ಫ್ಯಾಷನ್ ಡಿಸೈನಿಂಗ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮಾರ್ಕೆಟಿಗೆ ಯಾವುದೇ ಒಂದು ಪ್ರಾಡಕ್ಟ್ ಎಂಟರ್ ಆಗೋದಕ್ಕಿಂತ ಮುಂಚೆ ಆ ಒಂದು ಪ್ರಾಡಕ್ಟ್ ಎಲ್ಲೂ ಇರಬಾರ್ದು, ಹೊಸದಾಗಿರಬೇಕು, ನೂತನವಾಗಿರಬೇಕು, ತಾನೇ ಮೊಟ್ಟ ಮೊದಲಿಗೆ ಕ್ರಿಯೇಟ್ ಮಾಡಿರಬೇಕು. ಅಂತಹ ಒಂದು ಕ್ರಿಯೆಯನ್ನು ನಾವು ಫ್ಯಾಷನ್ ಡಿಸೈನಿಂಗ್ ಅಂತ ಕರಿತೀವಿ. ಆ ಒಂದು ಕ್ರಿಯೆಯ ಐಡಿಯಾವನ್ನು ಹೊಂದಿರುವಂಥದ್ದನ್ನು ಫ್ಯಾಷನ್ ಡಿಸೈನಿಂಗ್ ಅಂತ ಕರಿತೀವಿ. ಫ್ಯಾಷನ್ ಡಿಸೈನಿಂಗ್ ಅನ್ನುವಂಥದ್ದು ಫ್ಯಾಷನ್ ವಿನ್ಯಾಸ, ಬಟ್ಟೆ ಹಾಗೂ ಜೀವನ ಶೈಲಿಗೆ ಮೀಸಲಾಗಿದೆ. ಜೀವನ ಶೈಲಿಯ ಪರಿಕರಗಳಿಗೆ, ಬಿಡಿ ಭಾಗಗಳಿಗೆ ಮೀಸಲಾಗಿರುವಂತಹ ಅನ್ವಯಿಕ ಕಲೆಯಾಗಿದೆ. ನಿರ್ದಿಷ್ಟ ಸಮಯ ಹಾಗೂ ಸಮಯದ ಪ್ರಜ್ಞೆ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಗಳೊಳಗೆ ರಚಿಸಲಾಗಿರುವಂತಹ ಕ್ರಿಯೆಯಾಗಿದೆ ಫ್ಯಾಷನ್ ಡಿಸೈನಿಂಗ್ ಅಂದರೆ. 19th ಸೆಂಚುರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಅನ್ನುವ ಒಂದು ಕಲೆಯನ್ನು ಹೊರಗಡೆ ತಗೊಂಡು ಬರ್ತಾರೆ. ಯಾರದು? ಚಾರ್ಲ್ಸ್ ಫ್ರೆಡ್ರಿಕ್ ವರ್ತ್ ಅನ್ನುವಂತಹ ವ್ಯಕ್ತಿ 19th ಸೆಂಚುರಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಾಮಾನ್ಯ ಟೈಲರ್ ಆಗಿ ಸ್ಟಿಚ್ ಮಾಡ್ತಾ ಇರ್ತಾರೆ. ತನ್ನ ಕಲೆಯ ಮುಖಾಂತರ ಫ್ಯಾಷನ್ ಡಿಸೈನಿಂಗ್ ಅನ್ನು ಹೊರಗಡೆ ತಗೊಂಡು ಬರ್ತಾರೆ. ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಯಾವುದೇ ಒಂದು ಡಿಸೈನ್ಗಳನ್ನು ಡಿಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಯಾಟಗರೀಸ್ ಇರುತ್ತೆ. ಯಾವುದದು ಅಂತ ಹೇಳಿದ್ರೆ, ಮೊದಲನೇದಾಗಿ ಹಾರ್ಟ್ ಕೌಚರ್ ಅಂತ ಕರಿತೀವಿ, ಎರಡನೇದಾಗಿ ರೆಡಿ ಟು ವೇರ್ ಕಲೆಕ್ಷನ್, ಮೂರನೇದಾಗಿ ಮಾಸ್ ಮಾರ್ಕೆಟ್. ಇದರ ಅವಶ್ಯಕತೆ ನಮಗೆ ಬ್ರ್ಯಾಂಡ್ ಹೋಸ್ಟ್ ಮಾಡಬೇಕಾದ್ರೆ ಇರುತ್ತೆ. ನಾನು 2 ಎಕ್ಸಾಂಪಲ್ಸ್ನ ಇಲ್ಲಿ ಶೇರ್ ಮಾಡ್ತೀನಿ. ಹಾರ್ಟ್ ಕೌಟರ್ ಅಂದರೆ ಮೇಡ್ ಟು ಮೆಜರ್. ಹಾರ್ಟ್ ಕೌಟರ್ ಆಲ್ಸೋ ನೌನ್ ಆಸ್ ಮೇಡ್ ಟು ಮೆಜರ್. ಹಾರ್ಟ್ ಕೌಟರ್ ಅಂತ ಹೇಳಿದ್ರೆ ಹೈ ಲೆವೆಲ್ ಪ್ರೊಫೈಲ್ಸನ್ನು ತಗೊಂಡಾಗ ಅಂಥವರಿಗೆ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಆಗಿರುವಂಥ ಪೀಸಸ್ಗಳನ್ನು ಡಿಸೈನ್ ಮಾಡ್ತೀವಿ. 2 months ಟೈಮ್ ತಗೊಳ್ತೀವಿ. ಕನ್ಸ್ಟ್ರಕ್ಷನ್ಗೆ ಟೈಮ್ ಬೇಕಾಗುತ್ತೆ. ತುಂಬ ಬ್ರೈಡಲ್ ವೇರ್ ಆಗಿರುತ್ತೆ. ಲ್ಯಾಕ್ ಟು ಲ್ಯಾಕ್ ಚಾರ್ಜ್ ಮಾಡ್ತೀವಿ. ಮೆಟೀರಿಯಲ್ಸು ಹಾಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ರೆಡ್ ಕಾರ್ಪೆಟಲ್ಲಿರುವಂಥವರಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರಬಹುದು, ಫ್ಯಾಷನ್ ಶೋಗೆ ಅಟೆಂಡ್ ಮಾಡುವಂತಹ
ಮಾಡೆಲ್ಸ್ ಆಗಿರ್ಬೋದು ಅಂಥವರಿಗೆ ಪರ್ಟಿಕ್ಯುಲರ್ ಆಗಿ ನಾವು ಡಿಸೈನ್ ಮಾಡ್ತೀವಿ. ಇದನ್ನ ಹಾರ್ಟ್ ಕೌಟರ್ ಅಂತ ಕರಿತೀವಿ. ಹಾರ್ಟ್ ಕೌಟರ್ ಆಲ್ಸೋ ನೌನ್ ಹ್ಯಾಸ್ ಮೇಡ್ ಟು ಮೆಜರ್ ಅಂತ ಕರಿತೀವಿ. ಅಂದರೆ ಮೆಜರ್ಮೆಂಟ್ ತಗೊಂಡು ಪರ್ಟಿಕ್ಯುಲರ್ ಆಗಿ ಅವರಿಗೆ ಡಿಸೈನ್ ಮಾಡ್ತೀವಿ. ಇದರಲ್ಲಿ ತುಂಬ ಹೈ ಲೆವೆಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಫೈನೆಸ್ಟ್ ಮೆಟೀರಿಯಲ್ನ ರಿಸರ್ಚ್ ಮಾಡಿ ಯೂಸ್ ಮಾಡುತ್ತೀವಿ. ಸೊ ಎಕ್ಸಾಕ್ಟ್ ಫಿಟ್ಟಿಂಗ್ ಇರುತ್ತೆ, ಯಾವುದೇ ರೀತಿ ಕಂಪ್ಲೇಂಟ್ಸ್ ಇರೋದಿಲ್ಲ. ಈ ಒಂದು ಹಾರ್ಟ್ ಕೌಟರ್ ಪೀಸಲ್ಲಿ ಮೋಸ್ಟ್ ಟ್ರೆಡಿಷನಲ್ ಆಗಿರುತ್ತೆ ಒಂದು ಡಿಸೈನ್. ಒಂದು ಪೀಸಸ್ ಲೆವೆಲ್ ಏನಿರುತ್ತೆ ತುಂಬ ಹೈ ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಒಂದು ಬಂದು ರೆಡಿ ಟು ವೇರ್ ಕಲೆಕ್ಷನ್ಸ್. ಇಟ್ ಈಸ್ ರೆಡಿ ಟು ವೇರ್ ಕಲೆಕ್ಷನ್. ಯಾರಿಗಾದ್ರೂ ಐಡಿಯಾ ಇದೆಯಾ? ಒಂದು ಸಲ ನನ್ನ ಡಿಸೈನ್, ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಡಿಸೈನ್ ಕ್ಯಾಟ್ಲಾಗ್ ತೋರಿಸ್ತೀನಿ ಅಂತ ಹೇಳಿದ್ರೆ ಆ ಕಲೆಕ್ಷನ್ ಆಲ್ ಓವರ್ ವರ್ಲ್ಡ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಲ್ಲಿ ಸಿಗುತ್ತೆ. ಸ್ಮಾಲ್, ಲಾರ್ಜ್, ಮೀಡಿಯಂ. ಇದನ್ನ ರೆಡಿ ಟು ವೇರ್ ಕಲೆಕ್ಷನ್ ಅಂತ ಹೇಳ್ತೀವಿ. ನಮ್ಮ ಬ್ರಾಂಚಸ್ ಇರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಬ್ರಾಂಚ್ನ ಮ್ಯಾಕ್ಸ್ ಆಗಿರಬಹುದು, ರಿಲಯನ್ಸ್ ಟ್ರೆಂಡ್ ಆಗಿರಬಹುದು, ಅದೇ ರೀತಿ ಬ್ರಾಂಚಸ್ ಸ್ಟೋರ್ಸ್ ಏನಿರುತ್ತೆ ಈ ಒಂದು ಕಲೆಕ್ಷನ್ಸು ಎಲ್ಲ ಕಡೆ ಒಂದೇ ರೀತಿ ಒಂದೇ ಡಿಸೈನಲ್ಲಿ ಕಂಪ್ಲೀಟ್ ಹ್ಯೂಜ್ ಕಲೆಕ್ಷನ್ ಅಲ್ಲಿ ಸಿಗುತ್ತೆ. ಇದನ್ನ ರೆಡಿ ಟು ವೇರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇರೋದನ್ನ ರೆಡಿ ಟು ವೇರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಪರ್ಸನಲ್ ಸ್ಟೋರ್ನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಎಲ್ಲ ಸೈಜ್ಗಳಲ್ಲಿ ಅವೈಲಬಲ್ ಇರುತ್ತೆ. ಜನಗಳು ಜಸ್ಟ್ ಹೋಗಿ ಸೈಜ್ ಸೆಲೆಕ್ಟ್ ಮಾಡಿದ್ರೆ ಬೈ ಮಾಡ್ಬೋದು. ಸೊ ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಸೊ ಇದೇ ಡಿಫ್ರೆನ್ಸ್ ಆರ್ಕತೋರ್ ಅಂದರೆ ಕೌಟರಿಗೂ ರೆಡಿ ಟು ವೇರ್ ಕಲೆಕ್ಷನ್ಗೆ ಇರೋ ಡಿಫ್ರೆನ್ಸ್. ಆರ್ಕತೋರ್ನಲ್ಲಿ ರೆಡಿ ಟು ವೇರ್ ಆಪ್ಷನ್ ಇರೋದಿಲ್ಲ, ಮೇಡ್ ಟು ಮೆಜರ್ ಇರುತ್ತೆ. ಸೊ ರೆಡಿ ಟು ವೇರ್ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಸೈಜ್ಗೆ ಸಿಗುತ್ತೆ. ಈ ಒಂದು ಇಂಪಾರ್ಟೆಂಟ್ ಇದು. ನಮಗೆ ಇದನ್ನ ವರ್ಷಗಟ್ಟಲೆ ತಗೊಂಡಿದ್ದೀವಿ ಕೋರ್ಸು. ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೋಟ್ಸ್ ಎಲ್ಲ ಬೇಕು ಅಂದರೆ ಕಂಪಲ್ಸರಿ 6 ಮಂತ್ ಕೋರ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರನೇ ನೋಟ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಬೋಟಿಕ್ ಮ್ಯಾನೇಜ್ಮೆಂಟು ಈವನ್ 6 ಮಂತ್ ಕೋರ್ಸಲ್ಲಿ ಆ್ಯಡ್ ಆಗುತ್ತೆ. ಸೊ ಆದ್ರಿಂದ 3 ಮಂತ್ಸ್ ಕೋರ್ಸ್ನ ಅಟೆಂಡ್ ಮಾಡಿ. ರೇಖಾ ಅವರೇ ಪರ್ಟಿಕ್ಯುಲರ್ ಆಗಿ ಫ್ಯಾಷನ್ ಡಿಸೈನಿಂಗ್ ಕ್ರಿಯೇಟಿವಿಟಿಯಾಗಿ ಕೇಳಿದ್ದೀರ ಕ್ವಶನ್ನ. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮಗೋಸ್ಕರ ಅಂತಾನೆ ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಈ ವಿಡಿಯೋನ ರೆಫರ್ ಮಾಡಿ, ನಿಮಗೆ ಐಡಿಯಾ ಸಿಗುತ್ತೆ ಏನು ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಅಂತ ಹೇಳಿ. ಫ್ಯಾಷನ್ ಡಿಸೈನಿಂಗ್ ಸಬ್ಜೆಕ್ಟ್ಗಳ ಬಗ್ಗೆನೂ ಕೂಡ ನಾನು 1 by 1 ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಕಂಪ್ಲೀಟ್ ನಾನು ಏನು ಮಾಡ್ತಾ ಇದ್ದೀನಿ, ಯಾರು ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದೀರಾ, ಅಸೈನ್ಮೆಂಟ್ ಕಳಿಸಿದ್ರೆ ಮಾತ್ರ ನಾನು ಅವರಿಗೆ ರೆಸ್ಪಾನ್ಸ್ ಮಾಡ್ತೀನಿ, ಅವರಿಗೆ ನಾನು ಗೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ನಾನು ಸುಮ್ಮನೆ ಬ್ಲೈಂಡ್ ಆಗಿ ಮಾಡ್ಕೊಂಡು ಹೋದ್ರೆ ನನಗೂ ಇಂಟ್ರೆಸ್ಟ್ ಇರೋದಿಲ್ಲ ಹೇಳ್ಕೊಡೋದಕ್ಕೆ. ಅಸೈನ್ಮೆಂಟ್ಸ್ ಮಾಡ್ತಾ ಇದ್ರೆ ನಾವು ಹೇಳ್ಕೊಟ್ಟಿದ್ದಕ್ಕೂ ಎಫರ್ಟ್ ಹಾಕಿ ಮಾಡ್ತಾ ಇರೋದಕ್ಕೂ ನಮಗೂ ಒಂದು ಸಮಾಧಾನ ಅನ್ನೋದು ಇರುತ್ತೆ. ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ಲ. ಅಟ್ಲೀಸ್ಟ್ ಅಸೈನ್ಮೆಂಟ್ ಆದ್ರೂ ಸೆಂಡ್ ಮಾಡಿ. ಯಾರ್ಯಾರು ಅಟೆಂಡ್ ಮಾಡ್ತಿದ್ದೀರಾ, ನೇಮ್ನ ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಊರುಗಳಿಂದ ಜಸ್ಟ್ ನೇಮ್ನ ಮೆನ್ಷನ್ ಮಾಡಿ ಅಸೈನ್ಮೆಂಟ್ಸ್ನ ಶೇರ್ ಮಾಡಿ. ಯಾರು ಅಸೈನ್ಮೆಂಟ್ ಕಳಿಸ್ತೀರಾ ಅಂಥವ್ರಿಗೆ ಮಾತ್ರ ನಾನು 6 ಮಂತ್ ಕೋರ್ಸು ವಿತ್ ಸರ್ಟಿಫಿಕೇಟ್ ಕೋರ್ಸ್ ಆಫರ್ ಮಾಡ್ತೀನಿ. ಅದೆಲ್ಲ ಲೈವ್ ಕ್ಲಾಸಸ್ ಇರುತ್ತೆ. ಆಗಿಲ್ಲ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ ಅಂತಹ ಸ್ಟೂಡೆಂಟ್ಸಿಗೆ ಮಾತ್ರನೇ ನೋಟ್ಸ್ನ ಕೊಡಲಾಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ಫ್ಯಾಷನ್ ಡಿಸೈನಿಂಗ್ ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ, ಏನು ಹೈಡ್ ಮಾಡದೆ ನಾನು ಈ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ವಿತ್ ನೋಟ್ಸ್. ಸೊ ಕಂಪ್ಲೀಟ್ ಹಾರ್ಟ್ ಕೌಟರ್ ಅಂದ್ರೆ ಏನು, ರೆಡಿ ಟು ವೇರ್ ಅಂದ್ರೆ ಏನು, ಮಾಸ್ ಮಾರ್ಕೆಟ್ ಅಂದ್ರೆ ಏನು, ಅದು 6 ಮಂತ್ ಕೋರ್ಸ್ ಅಲ್ಲಿ ವಿತ್ ನೋಟ್ಸ್ ನಾನು ಕೊಡ್ತೀನಿ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ನ ಎಂಡ್ ಮಾಡ್ತಾ ನೆಕ್ಸ್ಟ್ ಕ್ಲಾಸಸ್ಗಳ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋಣ. ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿರೋದ್ರಿಂದ ಅವಾಗವಾಗ ತುಂಬಾ ಟಯರ್ಡ್ ಆಗಿಬಿಡುತ್ತೆ, ನನಗೆ ಹೇಳ್ಕೊಳಕ್ಕೂ ಆಗೋದಿಲ್ಲ. ಸೊ ಬೆಡ್ ರೆಸ್ಟ್ ಅಲ್ಲಿ ಇರಲೇಬೇಕಾಗುತ್ತೆ. ನನಗೆ C-ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಸೊ ಅದರಿಂದ ನಾನು ಅವಾಗವಾಗ ಸಡನ್ ಆಗಿ ಬ್ರೇಕ್ ತಗೊಳ್ತೀನಿ. ಯಾರು ಏನು ಅನ್ಕೋಬೇಡಿ. ಕ್ಲಾಸಸ್ ಏನಿರುತ್ತೆ ಅದು ಕಂಟಿನ್ಯೂ ಮಾಡ್ತೀನಿ, ಸ್ಟಾಪ್ ಅಂತೂ ಮಾಡೋದಿಲ್ಲ.
ಸೊ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನಾನು ಕೋರ್ಸ್ಗಳು ಏನು ಮಾಡ್ತಾ ಇದ್ದೀನಿ, ಆಗಿದ್ರೆ ಆದಷ್ಟು ಕಮೆಂಟ್ ಮಾಡಿದ್ರೆ ನನಗೂ ಖುಷಿ ಅನಿಸುತ್ತೆ, ವ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಸೈನ್ಮೆಂಟ್ಸ್ನ ಶೇರ್ ಮಾಡಿ ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಅಸೈನ್ಮೆಂಟ್ ಯಾರು ಶೇರ್ ಮಾಡ್ತಾ ಇಲ್ಲ ಅಂಥವ್ರು ಕ್ವಶನ್ ಕೇಳಿದ್ರು ಕೂಡ ನಾನು ಜಾಸ್ತಿ ರೆಸ್ಪಾನ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾರು ಅಟೆಂಡ್ ಮಾಡ್ತಿದ್ದಾರೆ ಅಂಥವ್ರಿಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಇಮೇಲ್ಸಲ್ಲಿ. ಸೊ ಯಾರಿಗೆಲ್ಲ ಇಮೇಲ್ ಅಡ್ರೆಸ್ ಬೇಕು, ಆ ಇಮೇಲ್ ಅಡ್ರೆಸ್ ಕೂಡ ನಾನು ಶೇರ್ ಮಾಡಿದ್ದೀನಿ, ನನ್ನ ಮೇಲ್ ID. ಸೊ ಚೆಕ್ ಮಾಡಿ, ಅಸೈನ್ಮೆಂಟ್ಸ್ನ ಶೇರ್ ಮಾಡಿ ಆದಷ್ಟು ನನ್ನ ವಿಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ತಿಳಿಸ್ಕೊಡ್ತಾ ಫ್ರೀ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗಿರುವಂತಹ ವಿಷಯಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೂ ಇದನ್ನು ಫ್ರೀಯಾಗಿ ಹೇಳ್ಕೊಡೋದಿಲ್ಲ. ಯಾರು ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದಾರೆ, ಫ್ಯಾಷನ್ ಡಿಸೈನಿಂಗ್ ಆಲ್ರೆಡಿ ಕಲ್ತಿದ್ದಾರೆ ಅಂಥವರಿಗೆ ಮಾತ್ರ ಐಡಿಯಾ ಇರುತ್ತೆ ನಾನು ಎಷ್ಟು ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಹೇಳಿ. ಎಷ್ಟು ಬೇಗ ನನಗೆ 3 months ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕಾಗುತ್ತೋ ಅಷ್ಟು ಬೇಗ ನಾನು ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಒಂದು ವಿಡಿಯೋಸ್ಗಳನ್ನು ಯಾರು ನೋಡ್ತಾ ಇದ್ದೀರಾ, ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇರುವಂಥವ್ರು ಅಸೈನ್ಮೆಂಟ್ ಶೇರ್ ಮಾಡಿ.